ನಾವು ಓಟ್ ಹಾಕೋದು ಕಾಂಗ್ರೆಸ್. ಆಡಳಿತ ಮಾಡೋಕ್ಕೆ ಗೊತ್ತಿರೋದು ಅವ್ರಿಗೇನೆ, ಬೇರೆ ಪಾರ್ಟಿಗಳಿಗೆ ಅಷ್ಟೊಂದು ಇಲ್ಲ. ಅವ್ರಿಗೆ ಆಡಳಿತ ಮಾಡೋಕ್ಕೂ ಗೊತ್ತಿಲ್ಲ, ಅನುಭವವೂ ಇಲ್ಲ. ಇರೋದರಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಕೆಲಸ ನಡೀತಾ ಇದೆ. ಬಡವ್ರ ಮಕ್ಕಳು ಬಾವಿಗೆ ತಳಿ ಹಾಳ ನೋಡೋಂಥ ಜನಗಳೇ ಇರೋದು ಇವಾಗ. ಸರ್ಕಾರಗಳನ್ನ ಪ್ರಶ್ನೆ ಮಾಡಿ, ಅವ್ರು ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ, ಅವ್ರನ್ನ ಪ್ರಶ್ನೆ ಮಾಡಿ. ಜನಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹೊರತು ಸರ್ಕಾರಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ. 4ನೇ ಅಂಗ ಕುಂಟಾಗ್ಬಿಟ್ಟಿದೆ, ಏನು ಮಾಡೋದು? ಪ್ರಶ್ನೆ ಮಾಡಬೇಕಾದ್ರೆ ನೀವು, ನಿಮಗೆ ಅಧಿಕಾರ ಇದೆ, ನಾವು ಕೇಳ್ತೀವಿ. ಪತ್ರಿಕೋದ್ಯಮನೆ ಕುಂಠಿತ ನಡೀತಾ ಇದ್ದರೆ ಒಂದೇ ಕಡೆ ಫೇವರ್ ಆಗಿಬಿಟ್ರೆ ಏನು ಮಾಡ್ತೀರ? ಬದಲಾವಣೆ ಬೇಕು. ಇನ್ನು ಸಾಕಷ್ಟು ಬದಲಾವಣೆ. ಈ ಫೆಸಿಲಿಟಿಗಳಿಲ್ಲ ಸರಿಯಾಗಿ. ಒಂದು ಮಳೆ ಬಂತು ಅಂದರೆ ನೀರು ತುಂಬ್ಕೊಳ್ಳೋದು ಕೆಲವು ಏರಿಯಾದಲ್ಲೆಲ್ಲನೂ, ಅವೆಲ್ಲ ನಿವಾರಣೆ ಆಗಲೇಬೇಕದು. ಬೆಂಗಳೂರು ಅನ್ನೋ ಒಂದು ಬ್ರ್ಯಾಂಡ್ ಇಮೇಜ್ ಉಳ್ಕೊಳ್ಳೋದು, ಅದನ್ನು ಸರ್ಕಾರ ಗಮನ ವಹಿಸಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾಯಿದೆ ಮಳೆ ಬಂದಾಗ ಆಗಲಿ ಇನ್ನೊಂದಾಗಲಿ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಗಮನ ಕೊಟ್ಟು ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಇಂದ್ರಲೋಕದಿಂದ ಇಂದ್ರನ ತೊಗೊಂಬರೋದು ಬೇಕಾಗಿಲ್ಲ ನಮಗೆ. ಬದಲಾವಣೆ ಮಾಡಿಸ್ಬೇಕು. ಅವ್ರು ಎದ್ದೇಳಬೇಕಲ್ಲ, ಅವ್ರನ್ನ ಎಬ್ಬರ್ಸೋಕೆ ಜವಾಬ್ದಾರಿ ನಿಮ್ಮದು. ಹೇಳಿ ಸರ್, ಇವಾಗ ಪ್ರೆಸೆಂಟ್ ಕರ್ನಾಟಕದ ಎಲೆಕ್ಷನ್ ನಡೀತಾ ಯಾವ ಪಕ್ಷ? ಕಾಂಗ್ರೆಸ್ಸೇ ಓಟ್ ಹಾಕೋದು. ನಾವು ಓಟ್ ಹಾಕೋದು ಕಾಂಗ್ರೆಸ್ಗೆ. ಆಡಳಿತ ಮಾಡೋಕ್ಕೆ ಗೊತ್ತಿರೋದು ಅವ್ರಿಗೇನೆ, ಬೇರೆ ಪಾರ್ಟಿಗಳಿಗೆ ಅಷ್ಟೊಂದು ಇಲ್ಲ. ಓಟ್ ಹಾಕಿ ಅವ್ರಿಗೆ ಆಡಳಿತ ಮಾಡೋಕ್ಕೂ ಗೊತ್ತಿಲ್ಲ, ಅನುಭವವೂ ಇಲ್ಲ. ನಡೀತಾರ ರಾಜಕಾರಣಗಳಲ್ಲಿ ಕಾಂಗ್ರೆಸ್ಸೇ ಇರೋದ್ರಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಕೆಲಸ ನಡೀತಾ ಇದೆ ನಮಗೆ ತಿಳಿದ ಮಟ್ಟಿಗೆ. ಮಿಕ್ಕಿದ್ರ ಬಗ್ಗೆ ನಾವು ಯೋಚನೆ ಮಾಡೋದು. ಬೇರೆ ಪಕ್ಷಗಳು ಜನರು ನಮಗೆ ಉಳಿಸ್ಕೋಬೇಕಲ್ಲ, ಯಾವ ಥರ ಕೆಲಸ ಮಾಡಬೇಕು? ಜನಗಳಿಗೆ ಏನು ಬೇಕು ಅನ್ನೋದು ಗೊತ್ತಾಗಬೇಕಲ್ಲ ಫಸ್ಟು. ಅವ್ರಿಗೇನು ಬೇಕು ಅನ್ನೋದು ಮಾತ್ರ ತಿಳ್ಕೊಂತವ್ರಲ್ಲ ಹೊರತು ಅವ್ರ ಫ್ಯಾಮಿಲಿಗೆ, ಅವ್ರ ಮಕ್ಕಳಿಗೆ ಏನು ಬೇಕು. ಬಡವ್ರ ಮಕ್ಕಳು ಬಾವಿಗೆ ತಳಿ ಹಾಳ ನೋಡೋಂಥ ಜನಗಳೇ ಇರೋದು ಇವಾಗ ರಾಜಕಾರಣದಲ್ಲಿ. ಅವ್ರ ಮಕ್ಕಳನ್ನ ಬೀದಿಗೆ ಬಿಡಿ, ಒಂದು ಹೋರಾಟ ಮಾಡೋಕ್ಕೆ ಹೇಳಿ, ಎಲ್ಲೂ ಬರೋಲ್ಲ. ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳು, ಅವ್ರ ಕೈಲಿ ಹೋರಾಟ ಮಾಡಿಸು, ಜೈಲಿಗೆ ಹಾಕ್ಸು, ಅವ್ರ ಮೇಲೆ ಕೇಸ್ ಹಾಕ್ಸು, ಇವ್ರ ಬಾಡಿಗೆ ಇವ್ರ ಮಕ್ಕಳನ್ನ ಫಾರಿನಲ್ಲಿ ಕಳಿಸಿ ಓದಿಸ್ಕೊಂಡಿರು. ಆಡಳಿತ ಮಾಡಬೇಕು. ಜನಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಯಾರು ಗಮನ ಒಟ್ಟು ಕೆಲಸ ಮಾಡ್ತಾರೋ ಅವ್ರು ಬರಬೇಕು. ಅಷ್ಟು ನಮಗೆ ಬೇಕಾಗಿರೋದು. ಅದು ಯಾರಿಗೇ ಆಗಲಿ ಒಂದು ಮಾತಾಡಬೇಕಂದ್ರೆ ಒಂದು ಸ್ವಾತಂತ್ರ್ಯ ಅನ್ನೋದು ಇರಬೇಕು, ವಾಕ್ ಸ್ವಾತಂತ್ರ್ಯನೂ ಇರಬೇಕು, ಪ್ರಶ್ನೆ ಮಾಡೋ ಅಧಿಕಾರನೂ ಇರಬೇಕು. ಈಗ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಮೀಡಿಯಾದವ್ರು ಯಾರು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾಯಿಲ್ಲ. ನಮ್ಮಂಥ ಜನಗಳು ಪ್ರಶ್ನೆ ಮಾಡ್ತೀರಿ. ಸರ್ಕಾರನ ಪ್ರಶ್ನೆ ಮಾಡಬೇಕು. ಇಂಥ ಕೆಲಸ ಆಗಿ ಜನಗಳನ್ನ ಒಪಿನಿಯನ್ ನಿಮಗೆ ಗೊತ್ತಿರುತ್ತೆ. ಇಂಥ ಕೆಲಸ ಆಗಿಲ್ಲ ಅಂದರೆ ಸರ್ಕಾರನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ವಲ್ಲ. ಸರ್ಕಾರಗಳನ್ನ ಪ್ರಶ್ನೆ ಮಾಡಿ. ಸರ್ಕಾರದಲ್ಲಿ ಆಡಳಿತ ನಡೆಸೋರನ್ನ, ಅವ್ರು ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ, ಅವ್ರನ್ನ ಪ್ರಶ್ನೆ ಮಾಡಿ. ಎಲ್ಲಿ ತಪ್ಪಾಗ್ತಿದೆ, ಎಲ್ಲಿ ಸರಿ ಹೋಗ್ತಿದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದರೆ ಜನಗಳನ್ನ, ಮೀಡಿಯಾದವರೆಲ್ಲ ಜನಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹೊರತು ಸರ್ಕಾರಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕು. ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು. ನೀವು 4ನೇ ಅಂಗ ಪತ್ರಿಕೋದ್ಯಮ, 4ನೇ ಅಂಗ ಕುಂಟಾಗ್ಬಿಟ್ಟಿದೆ, ಏನು ಮಾಡೋದು? ಒಂಥರ ಪ್ಯಾರಲೈಸ್ ಆದಂಗೆ ಆಗ್ಬಿಟ್ಟು ಅವ್ರು ಏನೂ ಕೆಲಸ ಇಲ್ಲ. ಜನಗಳ ಒಪಿನಿಯನ್ ತೊಗೊಂಡು ಏನು ಮಾಡ್ತೀರಿ? ಪ್ರಶ್ನೆ ಮಾಡಬೇಕಾದ್ರೆ ನೀವು, ನಿಮಗೆ ಅಧಿಕಾರ ಇದೆ, ನಾವು ಕೇಳ್ತೀವಿ. ನಮ್ಮ ಪ್ರಶ್ನೆಗಳನ್ನ ನೀವು ಅಲ್ಲಿ ಮುಟ್ಟಿಸ್ಬೇಕು, ಅಲ್ಲಿಂದ ಉತ್ತರ ತೆಗಿಸ್ಬೇಕು, ಅಲ್ಲಿಂದ ಕೆಲಸ ಮಾಡಿಸ್ಬೇಕು ನೀವು ಅಲ್ವಾ? ಪತ್ರಿಕೋದ್ಯಮನೆ ಕುಂಠಿತ ನಡೀತಾ ಇದ್ದರೆ ಒಂದೇ ಕಡೆ ಫೇವರ್ ಆಗಿಬಿಟ್ರೆ ಏನು ಮಾಡ್ತೀರ? ಇನ್ನು ಬದಲಾವಣೆ ಬೇಕು. ಇನ್ನು ಸಾಕಷ್ಟು ಬದಲಾವಣೆ. ಈಗ ನಿರುದ್ಯೋಗ ಅನ್ನೋದೊಂದಿದೆ ಮೇಯ್ನ್. ಆಮೇಲೆ ಜನಗಳಿಗೆ ಬೇಕಾಗಿರೋವಂಥದ್ದು ಈ ಫೆಸಿಲಿಟಿಗಳಿಲ್ಲ ಸರಿಯಾಗಿ. ಒಂದು ಮಳೆ ಬಂತು ಅಂದರೆ ನೀರು ತುಂಬ್ಕೊಳ್ಳೋದು ಕೆಲವು ಏರಿಯಾದಲ್ಲೆಲ್ಲನೂ, ಅವೆಲ್ಲ ನಿವಾರಣೆ ಆಗಲೇಬೇಕದು. ಅವೆಲ್ಲ ಆದ್ರೇ ಏನಾದ್ರು ಒಂದು ಬೆಂಗಳೂರು ಅನ್ನೋ ಒಂದು ಬ್ರ್ಯಾಂಡ್ ಇಮೇಜ್ ಉಳ್ಕೊಳ್ಳೋದು. ಇಲ್ಲಾಂದರೆ ಇದೇ ಥರ ಆಗುತ್ತೆ. ಅದನ್ನು ಸರ್ಕಾರ ಗಮನ ವಹಿಸಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾಯಿದೆ ಮಳೆ ಬಂದಾಗ ಆಗಲಿ ಇನ್ನೊಂದಾಗಲಿ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಗಮನ ಕೊಟ್ಟು ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಅಷ್ಟು ಜನಗಳಿಗೆ ಬೇಸಿಕ್ ನೀಡ್ಸ್ ಏನಿದೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ನೀವು ಭಿನ್ನೇನು ನಮಗೆ ಅದು ಮಾಡಿ ಇದು ಮಾಡಿ ಅಂತ ಕೇಳಲ್ಲ. ಬೇಸಿಕ್ ಜನಗಳಿಗೆ ಬೇಸಿಕ್ ಏನು ಬೇಕು? ಆರೋಗ್ಯ, ವಿದ್ಯಾಭ್ಯಾಸ, ಒಂದು ಇದು ರೋಡ್ಸು, ಆಮೇಲೆ ಸ್ಯಾನಿಟರಿ, ಇದು ಡ್ರೈನೇಜ್ ಸಿಸ್ಟಮ್, ಇದು ಇಷ್ಟೇ ಜನ ಕೇಳೋದು. ನೀವು ಇನ್ನೇನು ಎಕ್ಸ್ಟ್ರಾ ತೊಗೊಂಬಂದು ಇಂದ್ರಲೋಕದಿಂದ ಇಂದ್ರನ ತೊಗೊಂಬರೋದು ಬೇಕಾಗಿಲ್ಲ ನಮಗೆ. ಇಷ್ಟು ಬೇಸಿಕ್ ಫೆಸಿಲಿಟಿ ಮಾಡಿಕೊಟ್ರೆ ಸಾಕು. ಬದಲಾವಣೆ ಮಾಡಿಸ್ಬೇಕು. ಜನಗಳನ್ನೂ ಮಾತಾಡಬೇಕು, ಪತ್ರಿಕೋದ್ಯಮದವರು ಮಾತಾಡಬೇಕು, ಅವರು ಹೋಗಿ ಮಾತಾಡಬೇಕು. ಎಲ್ಲೆಲ್ಲಿ ಏನೇನು ಆಗ್ತಿದೆ ನೋಡಿ ನೀವು ಅವ್ರನ್ನ ಅವ್ರು ಎದ್ದೇಳಬೇಕಲ್ಲ. ಅವ್ರನ್ನ ಎಬ್ಬರ್ಸೋಕೆ ಜವಾಬ್ದಾರಿ ನಿಮ್ಮದು. ಜನ ಬಡ್ಕೊಂಡು ಅಲ್ಲಿ ಅವತ್ತಿಗೆ 4 ದಿವಸ ಬಡ್ಕೊತಾರೆ, 5 ದಿವಸ ಸುಮ್ಮನಾಗ್ತಾರೆ. ನಿಮ್ಮ ಕೈಲಿದೆಯಲ್ಲ, ನೀವು ಮಾಡಬೇಕು ಅದನ್ನು. ಪ್ರೆಸ್ ಅವ್ರು ಏನು ಮಾಡ್ತಿದ್ದೀರಿ? ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿಕ್ಕಿಬಿಟ್ರೆ ಬೇಡದ್ರೆ ವಿಚಾರನ ಬೆಳಗಿನ ಸಾಯಂಕಾಲದವರೆಗೂ ಹಾಕ್ಕೊಂಡು ರುಬ್ತಾರೆ. ಜನಗಳ ಬಗ್ಗೆ, ಜನಗಳದ್ದು ಏನಿದೆ, ಜನಗಳ ಕಷ್ಟ ಏನಿದೆ, ಇಲ್ಲಿ ಏನೇನು ಫೆಸಿಲಿಟಿ ಆಗಬೇಕು ಅದ್ರ ಬಗ್ಗೆ ಯೋಚನೆ ಇಲ್ಲ.
ಅಲ್ಲಿ ಯಾರ್ದೋ ಮರ್ಡ್ರ್ ಆಯಿತಾ ಅದನ್ನು ಬೆಳಗಿಂದ ರಾತ್ರಿವರೆಗೂ ಅದೇ ಇರ್ತದೆ ಟಿ ವಿಲಿ. ಎಲ್ಲೋ ವಾರ ಆಯಿತಾ ಬೆಳಗಿಂದ ರಾತ್ರಿವರೆಗೂ ಅದೇ ಇರುತ್ತೆ. ಅದಕ್ಕೊಂದು ಕಾಲಾವಕಾಶ ಕೊಡಬೇಕು. ನಮ್ಮ ಬೇರೆ ಪ್ರಾಬ್ಲಮ್ಗೂ ಒಂದು ಸಮಯ ಕೊಟ್ಟು ಅವ್ರ ಬಗ್ಗೆನೂ ಸರ್ಕಾರದ ಹತ್ರ ಮಾತಾಡಬೇಕು. ಸರ್ಕಾರದವರು ಇಂಥ ಕೆಲಸ ಮಾಡಬೇಕು ಅಂತ ಅವ್ರನ್ನ ನೀವು ಪ್ರೆಷರ್ ಹಾಕಬೇಕು. ಬೀಟ್ಲೆಸ್ ಕರ್ನಾಟಕ.